ನಮಸ್ಕಾರ. ನಾನು ಹೆಡ್ ಕಾನ್ಸ್ಟೇಬಲ್ ಪಾಂಡುರಂಗ ಅಂತ. ಎಲ್ಲರೂ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನನ್ನ ಪಾಂಡು ಅಂತ ಕರೀತಾರೆ. ತಾವು? ನಾನು ಈ ಮನೆ ಸೊಸೆ ರಾಕಿ ಅಂತ. ಓ, ನೀವೇನಾದು? ಅಪ್ಪ ಭಗವಂತ, ಬೆಳಗ್ಗೆ ಎದ್ದು ಒಂದು ಸಿಂಗಲ್ ಊದುಬತ್ತಿ ಹಚ್ಚಿದ್ದಕ್ಕೂ ಸಾರ್ಥಕ ಆಯಿತು. ನೆನೆದವರ ಮನದಾಗೆ ಅಂದಾಗೆ ಇಲ್ಲೇ ಸಿಕ್ಬಿಟ್ರು. ನಿಮ್ಮನ್ನೇ ಹುಡುಕೊಂಬಂದಿದ್ದು. ಮಿಸ್ಟರ್ ಪಾಂಡು. ಹಾಂ, ಅದೇ ಮೊದಲು ನಿಮ್ಮ ನಗು ನಿಲ್ಲಿಸಿ. ನೀವೊಂದು ಕಾರ್ ತಗೊಂಡಿದ್ದೀರಂತೆ. ಆ ಕಾರ್ ಇದೇನಾ? ಚೆನ್ನಾಗಿದೆ ಕಾರು. ಫೈನಾನ್ಸಲ್ಲಂತೆ ತಗೊಂಡಿದ್ದು. ಎಷ್ಟಾಯ್ತು? ನೋಡಿ, ಆ ವಿಷಯನ ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಬನ್ನಿ ನನ್ನ ಜೊತೆ. ಮೇಡಮ್ ಮೇಡಮ್, ರೀ ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ನಾನು ಬಂದಿದ್ದು ನಿಮ್ಮನ್ನ ಎನ್ಕ್ವೈರಿ ಮಾಡೋದಕ್ಕೆ. ನೋಡಿ, ನೀವು ಕಾರ್ ಫೈನಾನ್ಸ್ ಎಲ್ಲಿ ತಗೊಂಡ್ರಿ, ಅವ್ರ ನಂಬರ್ ಏನು, ನಿಮ್ಮ ನಂಬರ್ ಏನು, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕಾಗಿದೆ. ನಮ್ಮ ದೊಡ್ಡ ಸಾಹೇಬ್ರೆ ಬರೋರಿದ್ರು. ಅವ್ರಿಗೆ ಆ ಕೇಸು ಈ ಕೇಸು ಅಂತ ತುಂಬ ಬ್ಯುಸಿ ಆಗವ್ರೆ. ನೋಡಿ, ಅದೇನಿದೆಯೋ ಡೀಟೇಲ್ಸ್ ಕೊಡಿ, ಬೇಗ ಬೇಗ ಡೀಟೇಲ್ಸ್ ಕೊಡಿ. ಹಾಂ ಮಿಸ್ಟರ್ ಪಾಂಡು, ನೀವು ನನ್ನನ್ನು ಹುಡ್ಕೊಂಡು ಬಂದಾಗ ನಾನು ಮನೇಲೇ ಇರಬೇಕು ಅನ್ನೋ ರೂಲ್ ಏನಿಲ್ಲ ಅಲ್ವಾ? ಮೇಡಮ್, ನೀವು ತುಂಬ ಸ್ಪೀಡು. ನಿಮ್ಮ ಮೈಂಡು ಇನ್ನೂ ಸ್ಪೀಡು. ನಾನು ಇನ್ನೊಂದು ವಾರ ನಿಮ್ಮ ಮನೆ ಕಡೆ ತಲೆ ಹಾಕೇ ಮಲಗಲ್ಲ. ಇನ್ನೂ 2,000 ಕೊಟ್ರೆ? ಇನ್ನೂ 1 ತಿಂಗಳು ನೀವು ಊರಲ್ಲೇ ಇರಲ್ಲ. ಅದ್ರ ಜೊತೆ ಇನ್ನೊಂದು 500 ರೂಪಾಯಿ ಈ ಕಡೆ ತಳ್ಳಿ ಮೇಡಮ್. ನಿಮ್ಮ ಫೋನ್ ನಂಬರು ಅಂತೇಳಿ ನನ್ನ ಹತ್ರ ಇರೋ ಹಳೇ ನಂಬರ್ ಕೊಟ್ಬಿಡ್ತೀನಿ. ಡೋಂಟ್ ವರಿ, ನಮ್ಮ ಸಾಹೇಬರು ಆ ನಂಬರ್ಗೆ ಫೋನ್ ಮಾಡಿದಾಗೆಲ್ಲ ನಾಟ್ ರೀಚೇಬಲ್ ಅಂತ ಬರ್ತಿರುತ್ತೆ. ಪರವಾಗಿಲ್ಲ, ನಿಮ್ಮ ಬ್ರೈನು ತುಂಬ ಫಾಸ್ಟ್. ನಿಮ್ಮಂಥವ್ರು ಈ ಡಿಪಾರ್ಟ್ಮೆಂಟಲ್ಲಿ ಇರಲೇಬೇಕು. ಆಗಲೇ ನಮ್ಮಂಥವ್ರಿಗೆ ಅನುಕೂಲ ಜಾಸ್ತಿ. ಥ್ಯಾಂಕ್ ಯು ಮೇಡಮ್. ಸೂರ್ಯ, ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ನಿನ್ನ ಸುದ್ದಿಗೆ ಬರಲ್ಲ ಅಂತ ಮನೆಯವ್ರ ಮುಂದೆ ನಾಟಕ ಮಾಡಿದೆ. ಈಗ ನನ್ನನ್ನು ಹಿಡಿಯೋದಕ್ಕೆ ಸಂಚು ರೂಪಿಸ್ತಾ ಇದೆಯಾ? ಅದೇನು ಮಾಡ್ತೀಯೋ ಮಾಡು. ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ನಿನ್ನ ಹೆಂಡತಿ ಈ ಜನ್ಮದಲ್ಲಿ ಒಂದಾಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ಅಮ್ಮ, ದೇವಸ್ಥಾನಕ್ಕೆ ಹೊರಟ್ರಾ? ನಿನ್ನನ್ನು ದೇವಸ್ಥಾನಕ್ಕೆ ಕರೆದ್ರೆ ಆ ದೇವರಿಗೆ ನನ್ನ ಕಷ್ಟ ಕಾಣಿಸೋದೇ ಇಲ್ಲ, ನನ್ನ ಪಾಲಿಗೆ ದೇವ್ರಿಲ್ಲ ಅಂತ ಹೇಳ್ತೀಯ. ಈಗ ನೋಡಿದ್ಯಾ, ಅದೇ ದೇವರು ನಿನ್ನ ಸೂರ್ಯನ ಒಂದು ಮಾಡಿದ್ದಾರೆ. ಈಗಲಾದ್ರೂ ದೇವಸ್ಥಾನಕ್ಕೆ ಬರ್ತೀಯಾ? ಖಂಡಿತವಾಗ್ಲೂ ಬರ್ತೀನಿ ಅಮ್ಮ. ಆ ದೇವ್ರು ನನ್ನ ಕಷ್ಟನೆಲ್ಲ ಪರಿಹಾರ ಮಾಡಿದ್ದಾನೆ. ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಮ್ಮ, ಯಾಕೋ ಸೂರ್ಯ ಅವ್ರನ್ನ ನೋಡಬೇಕು ಅನಿಸ್ತಾ ಇದೆ. ಅವರನ್ನು ದೇವಸ್ಥಾನಕ್ಕೆ ಕರೀಲ? ನಿನ್ನ ಗಂಡನ ನೀನು ಕರೆಯೋಕ್ಕೆ ನನ್ನ ಪರ್ಮಿಷನ್ ಬೇಕೇನೆ? ಖಂಡಿತ ಕರಿ. ನಾನು ನಿಮ್ಮಿಬ್ಬರ ಹೆಸರನ್ನು ಪೂಜೆ ಮಾಡಿಸ್ತೀನಿ. ಹಾಂ, ಸರಿಮ್ಮ. ಹಾಗಾದ್ರೆ ನೀವು ಆರಿನ ರೆಡಿ ಮಾಡಿ, ನಾನು ಸೂರ್ಯ ಅವ್ರಿಗೆ ಫೋನ್ ಮಾಡ್ತೀನಿ. ಹಾಂ. ಏನು ಆರ್ತಿ ಅವ್ರು ಇವತ್ತು ಈ ಬಡಪಾಯಿನ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಮರ್ತಿದ್ರೆ ತಾನೇ ನೆನ್ಪು ಮಾಡ್ಕೊಳ್ಳೋದು. ಯಾವಾಗಲೂ ಮನಸ್ಸಲ್ಲಿ ಮನೆ ಮಾಡ್ಕೊಂಡಿರೋರನ್ನ ಮರೆಯೋದಕ್ಕೆ ಹೇಗೆ ಸಾಧ್ಯ? ಏನಿವತ್ತು ತುಂಬ ಒಳ್ಳೆ ಮೂಡಲ್ಲಿರೋ ಆಗಿದೆ. ಇನ್ನು ಮುಂದೆ ಎಲ್ಲ ಹೀಗೆ. ಆರ್ತಿ ಅವರೇ, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಕೂಡ. ಹಾಗಾದರೆ ತಕ್ಷಣ ಇಲ್ಲಿಗೆ ಬಂದ್ಬಿಡಿ. ಸಾಕ್ಷಿ ಬರ್ತಡೇ ದಿನ ಬರೋದೆ ಅಂತ ಮಾತಾಗಿದೆಯಲ್ವಾ, ಅವತ್ತೇ ಬರ್ತೀನಿ. ಇದು ತುಂಬ ಮೋಸ ಆರ್ತಿ ಅವರೇ. ಸರಿ, ಇವಾಗ ನಿಮ್ಮನ್ನು ನೋಡೋದಕ್ಕೆ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ಲಾ? ಬನ್ನಿ ಅಂತ ಕರೆಯೋಕೆ ಫೋನ್ ಮಾಡಿದ್ದು, ಆದರೆ ಮನೆಗಲ್ಲ, ದೇವಸ್ಥಾನಕ್ಕೆ. ನಮ್ಮಿಬ್ಬರನ್ನ ಒಂದು ಮಾಡಿದ ಆ ದೇವರಿಗೆ ಥ್ಯಾಂಕ್ಸ್ ಹೇಳೋಕೆ.
ಸರಿ, ತಕ್ಷಣ ಹೊಟ್ಟು ಬರ್ತಾ ಇದ್ದೀನಿ. ಬಾಯ್. ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ. ಯಾಕೆ ಮೇಡಮ್ ಎಲ್ಲ ಕ್ಲಿಯರ್ ಆದ್ಮೇಲೂ ಡಲ್ ಆಗಿದ್ದೀರಾ? ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಹಾಗೆ ಆ ಸೂರ್ಯ ಡೋರಲ್ಲಿ ಹೋಗಿ ಮತ್ತೆ ವಿಂಡೋದಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ಮನೆಯವ್ರು ಎಲ್ರ ಮುಂದೆ ನನ್ನ ಸವಾಸಕ್ಕೆ ಬರಲ್ಲ ಅಂತ ಹೇಳಿ ಮತ್ತೆ ನನ್ನ ಹಿಂದೆ ಪೊಲೀಸರನ್ನ ಚೂ ಬಿಟ್ಟಿದ್ದಾನೆ. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಪಾಂಡು ಅನ್ನೋ ಜೋಕರು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾನೆ. ನನ್ನ ಹುಡ್ಕೊಂಡು ನನ್ನ ಮನೆ ತನಕ ಬಂದಿದ್ದ. ಹೇಗೋ ಸ್ವಲ್ಪ ಮಾಮೂಲು ಕೊಟ್ಟು ಮನೆ ಕಳ್ಸಿದ್ದೀನಿ. 1 ತಿಂಗಳು ನಾನು ಆರಾಮಾಗಿರ್ಬೋದು. ಆಮೇಲೆ ಏನ್ ಮಾಡ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಮೇಡಮ್ ನೀವು ನಮ್ಮ ಲೀಡ್ರ್ ಇದ್ದಂಗೆ, ನೀವ್ ಹೆಂಗ್ ಡಲ್ ಆಗಿದ್ರೆ ನಮ್ಮ ಕೈಲಿ ನೋಡಕ್ಕಾಗಲ್ಲ. ನೀವೊಂದು ಗೆರೆ ಎದ್ಬಿಡಿ ಮೇಡಮ್, ನಾವು ಅಲ್ಲೇ ರೋಡ್ ಹಾಕ್ಬಿಡ್ತೀವಿ. ನನಗೆ ಟೆನ್ಷನ್ ಕೊಡ್ತಾ ಇರೋ ಆ ಸೂರ್ಯ ಆರ್ತಿನ ಕರ್ಕೊಂಡು ಮನೆಗೆ ಬರೋದಕ್ಕೆ ರೆಡಿ ಆಗಿದ್ದಾನೆ. ಆರ್ತಿ ಸೂರ್ಯ ಮತ್ತೆ ಒಂದಾಗಬಾರ್ದು. ಆ ಆರ್ತಿ ಮತ್ತೆ ನನ್ನ ಮನೆಗೆ ಬರಬಾರ್ದು. ಆ ರೀತಿ ಏನಾದ್ರೂ ಮಾಡಬೇಕು. ಅದಕ್ಕೇನ್ ಮಾಡ್ಬೇಕು ಹೇಳಿ ಮೇಡಮ್? ಆರ್ತಿ, ಸೂರ್ಯ ಇನ್ನು ಬಂದಿಲ್ಲ ಅಂತ ಚಟ್ಪಡಿಸ್ತಾ ಇದ್ಯಾ? ಹಾಗೇನೂ ಇಲ್ಲಮ್ಮ. ನಂಗೆಲ್ಲ ಗೊತ್ತಾಗತ್ತೆ ಕಣೆ. ನಾನು ಈ ವಯಸ್ಸನ್ನ ದಾಟಿ ಬಂದವಳೆ. ಈ ವಯಸ್ಸಲ್ಲಿ ಗಂಡಂಗೆ ಹೆಂಡತಿ ಬಗ್ಗೆ, ಹೆಂಡತಿಗೆ ಗಂಡನ ಬಗ್ಗೆ ಏನ್ ಅನ್ಸತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮಿಬ್ಬರದು ಒಳ್ಳೆ ಜೋಡಿ. ಇನ್ ಮುಂದೆ ನಿಮ್ಮಿಬ್ರ ಮಧ್ಯೆ ಯಾವ ಭಿನ್ನಾಭಿಪ್ರಾಯನೂ ಬರಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಬಾ. ಅಮ್ಮ, ಸೂರ್ಯವ್ರು ಬಂದ್ಬಿಟ್ರು. ನೀನು ಹೋಗಿ ಕರ್ಕೊಂಡು ಬಾ, ನಾನು ಪೂಜೆಗೆ ರೆಡಿ ಮಾಡಿಸ್ತೀನಿ. ಹಾಂ, ಹೇಗಿದ್ದೀರಾ? ಪರವಾಗಿಲ್ಲ. ಥ್ಯಾಂಕ್ಸ್. ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನಮ್ಮಿಬ್ಬರನ್ನು ಒಂದು ಮಾಡಿದ್ದ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ, ನಿಮ್ಮ ಜೊತೆ ಮತ್ತೆ ದೇವಸ್ಥಾನಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನೀವ್ಯಾಕೆ ಥ್ಯಾಂಕ್ಸ್ ಹೇಳಿದ್ರಿ? ನಾನು ಕರೆದ ತಕ್ಷಣ ಬರೋದಕ್ಕೆ ಒಪ್ಕೊಂಡ್ರಲ್ಲ, ಅದಕ್ಕೆ. ನೀವು ಕರೆದ್ರೆ ಬರದೇ ಇರೋದಕ್ಕಾಗತ್ತಾ? ನಿಮ್ಮ ಪ್ರೀತಿ ಸಿಗುತ್ತೆ ಅಂದರೆ ಕಾಡಕ್ಕೆ ಬೇಕಾದರೂ ಬರೋದಕ್ಕೆ ರೆಡಿ ನಾನು. ಬನ್ನಿ, ಒಳಗೆ ಹೋಗೋಣ. ಬನ್ನಿ ಬನ್ನಿ, ಪೂಜೆಗೆ ರೆಡಿ ಆಗಿದೆ. ನೀವಿಬ್ಬರು ಒಟ್ಟಿಗೆ ಬಂದಿದ್ದು ಬಹಳ ಸಂತೋಷ ಆಯಿತು. ಇವ್ರ ದಿನ ನೀವು ಒಂದಾಗಲಿ ಅಂತ ಕಣ್ಣಿನಲ್ಲಿ ಕೈ ತೊಳಿತಾ ಇದ್ರು. ಆ ದೇವರಿಗೆ ಮೊರೆ ಕಾಣಿಸ್ತಂತ ಕಾಣುತ್ತೆ. ನೀವಿಬ್ಬರು ಒಟ್ಟಿಗೆ ಆದ್ರೆ ಸಂತೋಷ. ಇದನ್ನು ಮುಟ್ಟಿ ನೀವು ಎಲ್ಲ ದೇವ್ರ ದಯೆ. ನನ್ನ ಪಾಲಿಗೆ ನೀವೇ ದೇವರು ಶುಭಮ್ಮ. ಅಯ್ಯೋ, ನನ್ನನ್ನು ದೇವರಿಗೆಲ್ಲ ಹೋಲಿಸ್ಬೇಡಿ. ಮನುಷ್ಯರು ಮನುಷ್ಯರಾಗಿದ್ರೇನೆ ಚೆನ್ನ. ಆದರೂ ನಾವಿಬ್ಬರು ಒಂದಾಗಬೇಕು ಅಂತ ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡು ಹೋಗ್ತಾ ಇದ್ರಿ. ನಿಮ್ಮನ್ನೇ ನಾನು ಕೆಟ್ಟೋರು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೀವು ಹಾಗೆ ಅನ್ಕೊಳ್ಳೋದಕ್ಕೆ ನಾನು ಅದೇ ರೀತಿ ನಡ್ಕೊಂಡಿದ್ದೀನಿ. ಈಗ ಹಳೆ ಮಾತೆಲ್ಲ ಯಾಕೆ? ಎಲ್ಲ ಒಳ್ಳೇದಾಗಿದೆ ಅಲ್ವಾ? ಅದಕ್ಕೆ ಸಂತೋಷ ಪಡಿ.
ದೀರ್ಘ ಸುಮಂಗಲಿ ಭವ. 100 ಕಾಲ ಚೆನ್ನಾಗಿ ಬಾಳಿ. ಆ ದೇವರು ನಿಮ್ಮನ್ನು ಕಾಪಾಡಲಿ. ಯಾರ ಕೆಟ್ಟ ದೃಷ್ಟಿನೂ ನಿಮ್ಮ ಮೇಲೆ ಬೀಳದೇ ಇರಲಿ. ಹೆದರ್ಕೋಬೇಡಿ, ನಿಮ್ಗೆ ಯಾವಾಗಲೂ ನಾನು ಆಸರೆ ಆಗಿರ್ತೀನಿ. ನಾನು ಅಷ್ಟೇ ನಿಮ್ಗೆ ಯಾವಾಗಲೂ ಆಸರಾಗಿರ್ತೀನಿ. ಅಮ್ಮ, ಗಾಳಿ ತುಂಬ ಚೆನ್ನಾಗಿದೆ, ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಆರ್ತಿ, ನೀವಿಬ್ರು ಸ್ವಲ್ಪ ಹೊತ್ತು ಇಲ್ಲೇ ಮಾತಾಡಿಕೊಂಡು ಬನ್ನಿ. ನಾನು ಮನೆಗೆ ಹೋಗಿ ಅಡುಗೆ ಮಾಡ್ತೀನಿ. ಅಯ್ಯೋ, ಅಡುಗೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಶೋಭಮ್ಮ. ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀವಿ, ಊಟ ಮಾಡ್ಕೊಂಡು ಹೋಗೋಣ. ನೀವಿಬ್ರು ಒಟ್ಟಿಗೆ ಕೂತು ಮಾತಾಡಿ ಭಾಳ ದಿನಗಳಾಗಿದೆ. ನೀವಿಬ್ರು ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಅಮ್ಮ, ಮನೇಲಿ ಅಡುಗೆ ಮಾಡೋಕ್ಕೆ ಹೋಗ್ಬೇಡಿ, ನಾವೇನಾದರೂ ಪಾರ್ಸಲ್ ತರ್ತೀವಿ. ಸರಿ. ಸೂರ್ಯವ್ರೆ, ಎಲ್ಲರೂ ನೋಡ್ತಾ ಇದ್ದಾರೆ. ನೀವಿವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ನೀವು ನನ್ನನ್ನು ಅಷ್ಟೇ ಪ್ರೀತಿಸ್ತೀರಾ ಅಲ್ವಾ? ಸೂರ್ಯವ್ರೆ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನನ್ನ ಪ್ರಶ್ನೆಗೆ ಇದಲ್ಲ ಉತ್ತರ. ನೀವೊಬ್ರು. ಸರ್, ನಿಮ್ಮ ಆರ್ಡರ್ ರೆಡಿ. ಇನ್ಮೇಲೆ ಈ ಥರ ದಿನಗಳು ಬರೋದೇ ಇಲ್ವೇನಂತ ಅನ್ಕೊಂಡ್ಬಿಟ್ಟಿದೆ. ನನಗೂ ಅಷ್ಟೇ ಆರ್ತಿ ಅವರೇ. ಮತ್ತೆ ಇಂಥ ದಿನಗಳು ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ಯೋಚನೆ ಮಾಡಿದಾಗೆಲ್ಲ ತುಂಬ ಡಿಪ್ರೆಷನ್ ಕೊಟ್ಟೋಗ್ತಿದ್ದೆ. ಹೋಗ್ಲಿ ಬಿಡಿ, ನಾವು ದೂರ ದೂರ ಇದ್ದಿದ್ದ ದಿನಗಳನ್ನೆಲ್ಲ ಜ್ಞಾಪಿಸ್ಕೊಳ್ಳೋದು ಬೇಡ. ಕರೆಕ್ಟ್. ಇಂಥ ದಿನಗಳನ್ನ ಮತ್ತೆ ಜ್ಞಾಪಿಸ್ಕೊಳ್ಳೋದೇ ಬೇಡ, ಡಿಲೀಟೇ ಮಾಡ್ಬಿಡ್ತೀನಿ. ಹುಷಾರು, ಆಮೇಲೆ ನನ್ನ ನೆನಪನ್ನು ಡಿಲೀಟ್ ಮಾಡಿಬಿಟ್ಟಿರಾ.
ಆಗ ನಾನು ಗಜನಿ ಥರ ನಿಮ್ಮ ಫೋಟೋ ತೆಗೆದು ನಿಮ್ಮ ಫೇಸ್ ಹತ್ರ ಇಟ್ಟು ಕನ್ಫರ್ಮ್ ಮಾಡ್ಕೊಂಡು ಆದ್ಮೇಲೆ ಬಾಗಿಲು ತೆಗೆಯೋದು. ಆ್ಯಕ್ಚುಲಿ ಹಾಗಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? 15 ನಿಮಿಷ ಆದಮೇಲೆ ನಾವು ಜಗಳ ಆಡಿರೋದನ್ನೆಲ್ಲ ಮರ್ತೋಗ್ಬಿಡ್ಬೋದು, ಮತ್ತೆ ಹೊಸ ಲೈಫ್ ಬರುತ್ತೆ. ಹೌದು. ಥ್ಯಾಂಕ್ಸ್. ಅಮ್ಮನಿಗೆ ಇಷ್ಟ ಆಗೋದನ್ನೆಲ್ಲ ತೊಗೊಂಡಿದ್ದೀರಾ ತಾನೆ? ಅಮ್ಮನಿಗೆ ಅವ್ರ ಕಾಳು ದೋಸೆ ಅಂದ್ರೆ ತುಂಬಾ ಇಷ್ಟ, ಅದನ್ನೇ ಪಾರ್ಸಲ್ ಮಾಡಿಸ್ಕೊಂಡಿದ್ದೀನಿ. ಮತ್ತೆ ಮನೆಗೆ ಹೋಗೋಣವಾ? ದೋಸೆ ಆರೋಗೋದಕ್ಕಿಂತ ಮುಂಚೆ. ಸರಿ. ಅಮ್ಮ ಏನಾಯ್ತಮ್ಮ? ತಲೆ ಕೆಟ್ಟಿದೆ ಕಡೆ, ನನ್ ತಲೆ ಕೆಟ್ಟಿದೆ ಅಂದೆ. ಅಲ್ಲ ಶುಭಮ್ಮ, ಏನಾಯ್ತು? ಈ ಕೀಳು ಮನುಷ್ಯನ ಈಗಲೇ ಈ ಮನೆಯಿಂದ ಆಚೆ ಹೋಗೋಂತ ಹೇಳು. ಅವ್ನು ಯಾವತ್ತೂ ಈ ಮನೆ ಕಡೆ ಬರಬಾರ್ದು. ಅಮ್ಮ ಪ್ಲೀಸ್, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಅವ್ರು ನನ್ ಗಂಡ. ಅದು ಈ ಕ್ಷಣದವರೆಗೆ ಮಾತ್ರ. ಈ ಕ್ಷಣದಿಂದ ನಿನ್ ಜೀವನದಲ್ಲಿ ಬರೀ ಆರ್ಯ ಮಾತ್ರ. ಗಾಯತ್ರಿ ಅವರಿಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅವ್ರ ಮನೆಯವ್ರು ಯಾರು ನಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ, ನಮ್ಮ ಮನೆಯವರು ಅವ್ರ ಮನೆಗೆ ಹೋಗೋ ತೊಂದರೆ ತಗೊಳ್ಳಲ್ಲ ಅಂತ. ನೀನು ಕೂಡ ಹೋಗ್ಬಾರ್ದು ಅವ್ರ ಮನೆಗೆ. ಶುಭಮ್ಮ ಪ್ಲೀಸ್, ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ. ಆರ್ತಿಯವರಿಂದ ಮಕ್ಕಳಿಂದ ದೂರ ಆಗಿ ನಾನು ತುಂಬಾ ಅನುಭವಿಸ್ತಾ ಇದ್ದೀನಿ. ಸಾಕ್ ನಿಲ್ಸಯ್ಯ ನಿನ್ ನಾಟಕನ. ಹೆಂಡತಿ ಮಕ್ಕಳನ್ನ ಆಚೆ ಕಳಿಸಿ ಯಾವಳ್ದ ಜೊತೆಗೆ ಸಂತೋಷ ಪಡೋ ಮಹಾನುಭಾವ ನೀನು. ಒಬ್ರು ಸಾಕಾಗಲ್ವಾ ನಿನ್ಗೆ? ಅಮ್ಮ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಈ ರೀತಿ ಒಗ್ಗಟ್ಟು ಒಟ್ಟಾಗಿ ಮಾತಾಡ್ಬೇಡಿ. ಏನಂತ ಸರಿಯಾಗಿ ಬಿಡಿಸ್ಕೊಳ್ಳಿ ಅಮ್ಮ. ಆ ಪ್ರಾರಬ್ಧನ ನನ್ ಬಾಯಲ್ಲಿ ಹೇಳಕ್ ಆಗಲ್ಲ ಕಣೆ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರೆ. ಆ ಕರ್ಮನ ನಿನ್ ಕಣ್ಣಾರೆ ನೋಡು. ಆರ್ತಿಯವರೇ ನನ್ನ ನಂಬಿ ನೋಡಿ, ನಾನು ಯಾವ ತಪ್ಪು ಮಾಡಿಲ್ಲ. ಆರ್ತಿಯವರೇ, ಶುಭಮ್ಮ ನನ್ನ ಮಾತು ಕೇಳಿ. ಶುಭಮ್ಮ ನೋಡಿ, ನನ್ನ ಅರ್ಪಿತಾ ಮಧ್ಯೆ ಯಾವ ತಪ್ಪು ನಡೆದಿಲ್ಲ. ಹಾಗಾದ್ರೆ ಆ ಫೋಟೋಗಳು ಅದ್ಯಾರೋ ಬೇಕು ಅಂತಾನೆ ಮಾಡಿರೋದು. ಶುಭಮ್ಮ ನೋಡಿ, ನಾನು ಆರ್ತಿಯವರು ಶಾಶ್ವತವಾಗಿ ದೂರ ಇರಬೇಕು ಅಂತಾನೆ ಈ ರೀತಿ ಮಾಡ್ತಾ ಇದ್ದಾರೆ. ಮುಚ್ಚಯ್ಯ ಬಾಯಿ. ಎದುರುಗಡೆ ನಿಜ ಇಟ್ಕೊಂಡು ನೀನ್ ಹೇಳೋ ಸುಳ್ಳನ್ನ ನಂಬೋಂತ ದಡ್ಡಿ ನಾನಲ್ಲ. ಆ ಫೋಟೋ ನೋಡಿದ್ರೆ ಚಿಕ್ಕ ಮಕ್ಕಳು ನಂಬ್ತಾರೆ ತಪ್ಪು ಮಾಡಿದ್ ಯಾರು ಅಂತ. ಆ ಫೋಟೋಲಿ ಇರೋದೆಲ್ಲ ನಿಜ ಅಲ್ಲ ಶೋಭಮ್ಮ. ಹಾಗಾದ್ರೆ ಫೋಟೋದಲ್ಲಿ ಕೆಲ್ಸದವ್ಳನ್ನ ತಪ್ಕೊಂಡಿದ್ ನೀನಲ್ವಾ? ಮಾತಾಡಯ್ಯ, ನೀನಲ್ವಾ ಅದು? ನಾನೇ. ಆದ್ರೆ ಅವತ್ ಹೋಟ್ಲಲ್ಲಿ ಅವ್ಳ ಜೊತೆ ಸರ್ಸ ಆಗ್ತಿದ್ದವ್ರು ನೀನೇ ತಾನೆ? ಅವತ್ ನಿಮ್ಮನೆ ರೂಮಲ್ಲಿ ಆ ಕೆಲಸದವಳು ನಿನ್ನ ತಪ್ಕೊಂಡ್ಲು ಅಲ್ವಾ? ಆ ಮರ್ಯಾದೆ ಗೆಟ್ಟವಳು ಸ್ವಲ್ಪನೂ ನಾಚಿಕೆ ಇಲ್ದೆ ನಮ್ಮನೆಗೆ ಬಂದು ಇವಳ ಎದುರಿಗೆ ನಿಮ್ ಗಡ್ಡನ ನಾನು ತಪ್ಕೊಂಡೆ, ಅವ್ರು ಸ್ವಲ್ಪನೂ ಕೋಪ ಮಾಡ್ಕೊಂಡಿಲ್ಲ, ಬೈಲಿಲ್ಲ ಅಂತ ಹೇಳಿದ್ವಿ. ಶೋಭಮ್ಮ ಪ್ಲೀಸ್ ಶೋಭಮ್ಮ. ಸಾಕ್ ಮಾತು. ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರೋಕ್ ಮುಂಚೆ ಇಲ್ಲಿಂದ ಹೊರಟೋಗು. ಆರ್ತಿಯವ್ರೆ, ನೀವಾದ್ರೂ ನನ್ನ ನಂಬಿ. ಶೋಭಮ್ಮ ಹೇಳೋ ತರ ನಾನು ಯಾವ ತಲೆ ತಗ್ಸೋ ಕೆಲಸನೂ ಮಾಡಿಲ್ಲ. ಆರ್ತಿಯವ್ರೆ, ನೀವು ನನ್ನ ನಂಬಿಲ್ಲ ಅಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಅವತ್ತು ಅರ್ಪಿತಾ ಅಳ್ತಿದ್ಲು, ಸಮಾಧಾನ ಮಾಡೋದಕ್ಕೋಸ್ಕರ ತಲೆ ಮೇಲೆ ಕೈ ಇಟ್ಟೆ. ನನ್ನನ್ನು ಸಿಕ್ಕಾಕಿಸ್ಬೇಕು ಅಂತಾನೆ ಅದನ್ನ ಫೋಟೋ ಮಾಡಿ ಇಲ್ಲಿ ಕಳ್ಸಿಯಾರೆ. ಸಾಕು ನಮ್ಸ ನಾಟಕ ಆಡಿದ್ದು. ಒಳ್ಳೆ ಮಾತಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇರೋ ಅಲ್ಪ ಸ್ವಲ್ಪ ಮರ್ಯಾದೆನೋ ಕಳ್ಕೊತೀಯ. ಪ್ರತಿ ಸಲ ನಾವಿಬ್ರು ಒಂದಾಗ್ಬೇಕು ಅನ್ನೋಷ್ಟರಲ್ಲಿ ಏನೋ ಒಂದಾಗ್ತಿದೆ. ಪ್ರತಿ ಸಲ ನನ್ನ ನಿಯತ್ತಿನ ಬಗ್ಗೆ ಪ್ರಶ್ನೆ ಹೇಳ್ತಿದೆ. ಆದ್ರೆ ಒಂದ್ ಮಾತಂತೂ ಸತ್ಯ ಆರ್ತಿಯವ್ರೆ, ನನ್ನ ಮನ್ಸಲ್ಲಿ ನಿಮ್ಮನ್ ಬಿಟ್ಟು ಬೇರೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಡ್ತಿರೋದು ಸಂಚು ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಅಂತ ನಾನು ನಿಮಗೆ ಪ್ರೂವ್ ಮಾಡ್ತೀನಿ. ಆಗ್ಲಾದ್ರೂ ನಿಮಗೆ ನಂಬಿಕೆ ಬರ್ಬೋದು ನಾನು ಯಾವ ತಪ್ಪು ಮಾಡಿಲ್ಲ ಅಂತ.
ಇದೆಲ್ಲ ನಡೆದಿರೋದು ಸಂಚು ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಅಂತ ನಾನು ನಿಮಗೆ ಪ್ರೂವ್ ಮಾಡ್ತೀನಿ.